KSRTCಯಲ್ಲಿ ಡ್ರೈವರ್ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾ ಇದ್ದಾರೆ. ಈಗ ಡಿಕಮ್ಸಿ ಅವರ ವೆರಿಫಿಕೇಷನ್ ನಡೀತಾ ಇದೆ. ತುಂಬ ಜನರು ಡ್ರೈವರ್ ಹುದ್ದೆಗಳಿಗೂ ಕೂಡ ಅಪ್ಲೈ ಮಾಡುತ್ತೀರಿ. ಆದರೆ ಯಾವುದೇ ರೀತಿಯಿಂದ ಡ್ರೈವರ್ ಲಿಸ್ಟ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಈಗ ಅವರು ಹಲವಾರು ವಿಭಾಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುತ್ತಾ ಇದ್ದಾರೆ. ಹಾಗಾದರೆ ನೀವು ಗುತ್ತಿಗೆ ಆಧಾರದ ಮೇಲೆ ಬೇಕಾದರೆ ಹೋಗಬಹುದು. ಇದಕ್ಕೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ವಿಭಾಗದಲ್ಲಿ ವೇಕೆನ್ಸಿ ಖಾಲಿ ಇದೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. KSRTCನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೋಲಾರ ವಿಭಾಗ ಡಿವಿಷನ್ನಲ್ಲಿ ನೇಮಕಾತಿ ನಡೆಯಲಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಅಥವಾ ಇಮೇಲ್ ಮೂಲಕ ಕಳಿಸಬಹುದು. ಇದಕ್ಕೆ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಕನಿಷ್ಠ 7ನೇ ತರಗತಿ ಪಾಸ್ ಆಗಿರಬೇಕು. ಅದರ ಜೊತೆ ನಿಮ್ಮ ಹತ್ತಿರ ಒಂದು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು 2 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಅದೇ ರೀತಿ ವಯಸ್ಸಿನ ಮಿತಿ 50 ವರ್ಷ ಮೀರಿರಬಾರದು. ಇಲ್ಲಿ ನೀಡಿರುವ ಇಮೇಲ್ ಮೂಲಕ ಅಥವಾ ಇಲ್ಲಿ ನೀಡಿರುವ ವಿಳಾಸಕ್ಕೆ ನೀವು ಹೋಗಿ ಅರ್ಜಿಯನ್ನು ಬೈ ಪೋಸ್ಟ್ ಖುದ್ದಾಗಿ ಅಥವಾ ಕಚೇರಿಯ ಮೂಲಕ ಕಳಿಸಿಕೊಡುವುದು. ಏನಾದರೂ ಡೌಟ್ ಇದ್ದರೆ ಕಚೇರಿಯ ಸಮಯದಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 5:30ರವರೆಗೆ ನೀವು ಕರೆ ಮಾಡಿ ವಿಚಾರಿಸಬಹುದು. ನಿಮಗೆಲ್ಲರಿಗೂ ತಿಳಿದಿರುವಂತೆ KSRTC ಅವರ ಡಿಕಮ್ಸಿ ವೆರಿಫಿಕೇಷನ್ ಅಷ್ಟೇ ನಡೀತಾ ಇದೆ. ಅವರ ಡ್ರೈವರ್ ವೆರಿಫಿಕೇಷನ್ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ತುಂಬ ಡಿವಿಷನ್ನಲ್ಲಿ ಅವರು ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ಗೆ ತಗೊಳ್ತಾ ಇದ್ದಾರೆ. ಅದರ ಸಲುವಾಗಿ ಅವರು ಯಾವುದೇ ರೀತಿಯಿಂದ ಡ್ರೈವರ್ಗೆ ವೆರಿಫಿಕೇಷನ್ಗೆ ಕರೀತಾ ಇಲ್ಲ ಅಂತ ಮಾಹಿತಿ ಬಂದಿದೆ. ನನ್ನ ಪ್ರಕಾರ ಮುಂದಿನ ದಿನದಲ್ಲಿ ನೋಡುವ ಡ್ರೈವರ ಒಂದು ವೆರಿಫಿಕೇಷನ್ ಲಿಸ್ಟ್ ಬಿಡುಗಡೆ ಮಾಡುತ್ತಾರೆಯೋ ಅಥವಾ ಇಲ್ಲ ಅಂತ. ಇದೇ ತಿಂಗಳ ಮೇ 13ರಂದು ಅವರು ಇನ್ನೊಂದು ಡಿಕಮ್ಸಿ ಅವರ ವೆರಿಫಿಕೇಷನ್ ಲಿಸ್ಟ್ ಕೂಡ ಹಾಕುತ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅವರು ಹಾಕುವ ಚಾನ್ಸ್ ಇಲ್ಲ ಅಂತ ತಿಳಿಸಿದ್ದಾರೆ. ಅವರಿಗೆ ಸರ್ಕಾರದಿಂದ ಯಾವುದೇ ಅನುಮತಿ ಇಲ್ಲ ಡ್ರೈವರ್ ಪೋಸ್ಟಿಗೆ ವೆರಿಫಿಕೇಷನ್ ಮಾಡಲು. ಮುಂದಿನ ದಿನದಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಕೊನೆಯ ದಿನಾಂಕ ಮೇ 20, 2024. ಆಸಕ್ತ ಅಭ್ಯರ್ಥಿಗಳು ನೀವು ಬೇಕಾದರೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೀಡಿರುವ ವಿಳಾಸ ಮತ್ತು ಇಮೇಲ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು.